ತುಲಾರಾಶಿಯವರಿಗೆ ಕೆಲವೊಮ್ಮೆ ನೀವು ದೂರವಿದ್ದ ವ್ಯಕ್ತಿಯಿಂದ ದೂರ ಸರಿದಿದ್ದೀರಿ. ಆದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಸರಿದಿರುವಂತೆ ಕಾಣುತ್ತಿಲ್ಲ. ಅದು ಮುಗಿದಿದೆ ಎಂದು ನೀವು ಭಾವಿಸುತ್ತೀರಿ. ಸಂಬಂಧ ಮುಗಿದಿದೆ. ದ್ವೇಷ ಇನ್ನೂ ತಣ್ಣಗಾಗಿರಬಹುದು. ಆದರೆ ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ ಎಂದು ನಾನು ನಿಮಗೆ ಹೇಳಿದರೆ, ಇಂದು ಬೆಳಕಿಗೆ ಬರುತ್ತಿರುವುದನ್ನು ಕೇಳಿದ ನಂತರ ನೀವು ಕೆಲವು ಸೆಕೆಂಡುಗಳ ಕಾಲ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿರಬಹುದು. ಏಕೆಂದರೆ ಹೊರಗಿನಿಂದ ನಿಮ್ಮನ್ನು ನಿರ್ಲಕ್ಷಿಸಿದಂತೆ ನಟಿಸುವ, ಆದರೆ ಆಳವಾಗಿ ನಿಮ್ಮ ಬಗ್ಗೆ ದೊಡ್ಡ ಅಥವಾ ಸಣ್ಣ ಪ್ರತಿಯೊಂದು ವಿವರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವ ಯಾರೋ ಒಬ್ಬರು ಸುಳಿವು ನೀಡುತ್ತಾರೆ. ನೀವು ಅವರಿಲ್ಲದೆ ಎಷ್ಟು ದೂರ ಬಂದಿದ್ದೀರಿ ಎಂದು ಅವರು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಮತ್ತು ವಿಚಿತ್ರವಾದ ವಿಷಯ ಏನು ಎಂದು ನಿಮಗೆ ತಿಳಿದಿದೆಯೇ? ಒಮ್ಮೆ ನಿಮ್ಮನ್ನು ದುರ್ಬಲ ಎಂದು ಪರಿಗಣಿಸಿದ ವ್ಯಕ್ತಿ ಈಗ ನಿಮ್ಮ ಪ್ರಗತಿಯ ಬಗ್ಗೆ ಅಸಹ್ಯ ಪಡಬಹುದು. ಆದರೆ ಇಲ್ಲಿನ ಕಥೆ ಕೇವಲ ದ್ವೇಷದ ಬಗ್ಗೆ ಅಲ್ಲ. ಅದರ ಹಿಂದೆ ಇನ್ನೊಂದು ರಹಸ್ಯ ಅಡಗಿದೆ. ಮತ್ತು ಆ ರಹಸ್ಯವು ನೀವು ಬಹಳ ಹಿಂದೆಯೇ ಕಳೆದುಕೊಂಡ ಅಥವಾ ಅರ್ಥ ಮಾಡಿಕೊಂಡ ವಿಷಯಕ್ಕೆ ಸಂಬಂಧಿಸಿದೆ. ಬಹುಶಃ ಗೌರವ, ಬಹುಶಃ ಅವಕಾಶ, ಬಹುಶಃ ಯಾರೊಬ್ಬರ ನಂಬಿಕೆ ಅಥವಾ ನಿಮ್ಮ ಸ್ವಂತ ಶಕ್ತಿ. ಇದನ್ನು ಸಂದರ್ಭಗಳಿಂದ ನಿರಂತರವಾಗಿ ನಿಗ್ರಹಿಸಲಾಗಿದೆ. ಹೌದು ಸ್ನೇಹಿತರೆ, ಇಂದಿನ ಸಂಕೇತವನ್ನು ಸಾಮಾನ್ಯ ಭವಿಷ್ಯವಾಣಿಯಂತೆ ಕೇಳಬೇಡಿ. ಅದನ್ನು ಕನ್ನಡಿಯಂತೆ ಆಲಿಸಿ. ಅದು ನಿಮ್ಮ ಜೀವನದ ಒಂದು ಘಟನೆಯನ್ನು ಬಹಿರಂಗಪಡಿಸಬಹುದು. ಅದನ್ನು ನೀವು ಯಾರೊಂದಿಗೂ ಚರ್ಚಿಸಿಲ್ಲ. ಒಬ್ಬ ವ್ಯಕ್ತಿಯ ಅವನ ಉದ್ದೇಶಗಳನ್ನು ಅನುಮಾನಿಸಲಾಯಿತು. ಅವನು ಮೌನವಾಗಿದ್ದಾಗ ಜನರು ಅವನ ಮೌನವನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿದರು. ಅವನು ಪ್ರತಿಕ್ರಿಯಿಸಲು ಬಯಸಿದನು, ಆದರೆ ನಂತರ ತನ್ನನ್ನು ತಾನು ಸಂಯಮಿಸಿಕೊಂಡನು ಮತ್ತು ಕ್ರಮೇಣ ಅವನು ಸಾರ್ವಜನಿಕ ದೃಷ್ಟಿಯಿಂದ ಮರೆಯಾದನು. ಆದರೆ ಕಥೆ ತೆರೆದುಕೊಳ್ಳುವುದು ಇಲ್ಲಿಯೇ. ಸ್ವಲ್ಪ ಸಮಯದ ನಂತರ ಅದೇ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡುತ್ತಾನೆ. ಅವನು ಯಾರಿಗೂ ಹೇಳುವುದಿಲ್ಲ. ಅವನು ಯಾವುದೇ ದೊಡ್ಡ ಘೋಷಣೆಗಳನ್ನು ಮಾಡುವುದಿಲ್ಲ. ಅವನು ತನ್ನದೇ ಆದ ರೀತಿಯಲ್ಲಿ ಮುಂದುವರಿಯಲು ಪ್ರಾರಂಭಿಸುತ್ತಾನೆ. ಮತ್ತು ಕೆಲವು ದಿನಗಳು ಅಥವಾ ವಾರಗಳ ನಂತರ ಅವನನ್ನು ತ್ಯಜಿಸಿದವರು ಅವರು ತಾವು ಭಾವಿಸಿದಷ್ಟು ದುರ್ಬಲನಲ್ಲ ಎಂದು ಅರಿತುಕೊಳ್ಳುತ್ತಾರೆ. ನಿಮಗೆ ಈ ರೀತಿಯ ಏನಾದರೂ ಸಂಭವಿಸಿದೆಯೇ? ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆಯೇ? ನಿಮ್ಮ ಮುಖಕ್ಕೆ ಸಿಹಿಯಾಗಿ ಮಾತನಾಡುವಾಗ ಯಾರಾದರೂ ನಿಮ್ಮನ್ನು ಹಿಂದಿನಿಂದ ತಡೆಯಲು ಪ್ರಯತ್ನಿಸಿದ್ದಾರೆಯೇ? ಅಥವಾ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಬಿಡುವ ಯಾರಾದರೂ ಇದ್ದಾರೆಯೇ? ಅವನು ನನಗೆ ಹೀಗೆ ಏಕೆ ಮಾಡಿದನು? ಇವುಗಳಲ್ಲಿ ಯಾವುದಾದರೂ ವಿಷಯಗಳು ನಿಮ್ಮನ್ನು ಕೆರಳಿಸಿದರೆ ಮುಂದಿನದನ್ನು ಎಚ್ಚರಿಕೆಯಿಂದ ಆಲಿಸಿ. ಏಕೆಂದರೆ ಇಲ್ಲಿಯೇ ಮೊದಲ ರಹಸ್ಯ ಬಹಿರಂಗಗೊಳ್ಳುತ್ತದೆ. ನಿಮ್ಮ ವಿರುದ್ಧ ನಿಂತಿರುವ ವ್ಯಕ್ತಿ ಅಗತ್ಯವಾಗಿ ಬಲಿಷ್ಠ ವ್ಯಕ್ತಿಯಲ್ಲ. ಕೆಲವೊಮ್ಮೆ ಹೆಚ್ಚು ಶಬ್ದ ಮಾಡುವ ವ್ಯಕ್ತಿಯೊಳಗೆ ಅಷ್ಟೇ ಅಭದ್ರತೆ ಅಡಗಿರುತ್ತದೆ. ಮತ್ತು ನಿಮ್ಮ ವಿಷಯದಲ್ಲೂ ಸಮಸ್ಯೆ ನಿಮ್ಮ ದೌರ್ಬಲ್ಯವಲ್ಲ, ನೀವು ಇನ್ನೂ ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡಿಲ್ಲದಿರಬಹುದು. ಆದರೆ ಯಾರೊಬ್ಬರ ಕಣ್ಣುಗಳು ನಿಮ್ಮ ಮೇಲೆ ನೆಟ್ಟಿವೆ. ಮತ್ತು ಈಗ ಪ್ರಶ್ನೆ, ಅವರು ನಿಮ್ಮನ್ನು ಏಕೆ ನೋಡುತ್ತಿದ್ದಾರೆ ಎಂಬುದು ಅಲ್ಲ. ಪ್ರಶ್ನೆ, ಅವರು ನಿಮ್ಮನ್ನು ಏಕೆ ನೋಡುತ್ತಿದ್ದಾರೆ ಎಂಬುದು. ಅದಕ್ಕೆ ಉತ್ತರ ಸ್ವಲ್ಪ ಸಮಯದ ನಂತರ ಬಹಿರಂಗಗೊಳ್ಳುತ್ತದೆ. ಏಕೆಂದರೆ ಅದಕ್ಕೂ ಮೊದಲು ಇನ್ನೊಂದು ಚಿಹ್ನೆ ಹೊರಹೊಮ್ಮಬೇಕಾಗಿದೆ. ಮತ್ತು ಆ ಚಿಹ್ನೆಯು ನಿಮ್ಮ ಹಣ, ನಿಮ್ಮ ಕೆಲಸ ಅಥವಾ ನಿಮ್ಮ ಖ್ಯಾತಿಗೆ ಸಂಬಂಧಿಸಿರಬಹುದು. ಒಬ್ಬ ವ್ಯಕ್ತಿಯ ಮುಖವು ಈಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಕಾಣಿಸಿಕೊಂಡರೆ ಅದನ್ನು ತಕ್ಷಣ ನಂಬಬೇಡಿ. ಆ ಭಾವನೆಯನ್ನು ನೆನಪಿಡಿ. ಏಕೆಂದರೆ ಅನುಸರಿಸುವ ಚಿಹ್ನೆಗಳು ಆ ಮುಖ ಏಕೆ ಕಾಣಿಸಿಕೊಂಡಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನೆನಪಿಡಿ, ಇದು ಆಧ್ಯಾತ್ಮಿಕ ಜ್ಯೋತಿಷ್ಯ ವ್ಯಾಖ್ಯಾನ. ಇದನ್ನು ನಿರ್ಣಾಯಕ ಭವಿಷ್ಯವಾಣಿಯಾಗಿ ಪರಿಗಣಿಸಬೇಡಿ, ಆದರೆ ಆತ್ಮ ಅವಲೋಕನಕ್ಕೆ ಒಂದು ಪ್ರಚೋದನೆಯಾಗಿ ಪರಿಗಣಿಸಿ. ಈಗ ನಿಜವಾದ ಕಥೆ ಪ್ರಾರಂಭವಾಗುತ್ತದೆ. ಆದರೆ ಆ ಮುಖವನ್ನು ಇನ್ನೂ ಗುರುತಿಸಲು ಆತುರಪಡಬೇಡಿ. ಏಕೆಂದರೆ ನೀವು ನಿಮ್ಮ ಶತ್ರು ಎಂದು ಭಾವಿಸುವ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಶತ್ರುವಾಗಿರಬಹುದು. ನಿಜವಾದ ಕಥೆ
ಅದಕ್ಕಿಂತ ಹೆಚ್ಚು ಆಳವಾಗಿದೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ನಮ್ಮ ವಿರುದ್ಧ ತಿರುಗುವುದು ನಾವು ಅವರಿಗೆ ಹಾನಿ ಮಾಡಿದ್ದರಿಂದ ಅಲ್ಲ, ನಮ್ಮ ಉಪಸ್ಥಿತಿಯು ಅವರ ಸ್ವಂತ ನ್ಯೂನತೆಗಳನ್ನು ನೆನಪಿಸುವುದರಿಂದ ಅವರು ಆತಂಕಕ್ಕೊಳಗಾಗುತ್ತಾರೆ. ನೀವು ಬಹುಶಃ ಯಾರಿಗೂ ಏನನ್ನೂ ಹೇಳಿಲ್ಲದಿರಬಹುದು, ಆದರೂ ನಿಮ್ಮ ಮೌನವೇ ಉತ್ತರ. ಆದರೂ ನಿಮ್ಮ ಪ್ರಗತಿ ಅವನಿಗೆ ಒಂದು ಸ್ಪರ್ಧೆಯಂತೆ ತೋರುತ್ತದೆ, ಮತ್ತು ಇದು ಈಗ ದೊಡ್ಡ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಸುತ್ತಲೂ ಸಾಮಾನ್ಯವಾಗಿ ವರ್ತಿಸಬಹುದು, ಆದರೆ ನಿಮ್ಮ ಬಗ್ಗೆ ಅವರ ಕುತೂಹಲ ಸಾಮಾನ್ಯವಲ್ಲ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಅವರು ತಿಳಿದುಕೊಳ್ಳಲು ಬಯಸುತ್ತಾರೆ. ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ಕೆಲಸದಲ್ಲಿ ಏನು ನಡೆಯುತ್ತಿದೆ, ಹಣ ಎಲ್ಲಿಂದ ಬರುತ್ತಿದೆ, ಮತ್ತು ಮುಖ್ಯವಾಗಿ ನೀವು ಮೊದಲಿನಂತೆ ಚಿಂತಿತರಾಗಿರುತ್ತಿಲ್ಲ ಏಕೆ? ಗಮನ ಕೊಡಿ. ಇತ್ತೀಚೆಗೆ ನಿಮ್ಮಲ್ಲಿ ಬದಲಾವಣೆಯನ್ನು ನೀವು ಗಮನಿಸಿರಬಹುದು. ಮೊದಲು ಏನೋ ನಿಮ್ಮನ್ನು ರಾತ್ರಿ ಇಡೀ ಯೋಚಿಸುವಂತೆ ಮಾಡುತ್ತಿತ್ತು. ಒಂದೇ ಒಂದು ಮಾತು ನಿಮ್ಮ ಹೃದಯವನ್ನು ಕುಟುಕುತ್ತಿತ್ತು. ಯಾರೊಬ್ಬರ ವರ್ತನೆಗೆ ಪ್ರತಿಕ್ರಿಯಿಸಲು 10 ವಿಷಯಗಳು ಮನಸ್ಸಿಗೆ ಬರುತ್ತಿದ್ದವು, ಆದರೆ ನೀವು ಮಾತನಾಡಲು ಸಾಧ್ಯವಾಗಲಿಲ್ಲ. ಈಗ ಅದೇ ವಿಷಯಗಳು ನಿಮ್ಮನ್ನು ಅಷ್ಟಾಗಿ ಕಾಡುವುದಿಲ್ಲ. ನೀವು ಮೊದಲಿಗಿಂತ ಹೆಚ್ಚು ಶಾಂತವಾಗುವುದನ್ನು ನೀವು ಗಮನಿಸಿರಬಹುದು, ಮತ್ತು ಈ ಶಾಂತತೆಯು ಇನ್ನೊಬ್ಬ ವ್ಯಕ್ತಿಯ ಆತಂಕವಾಗಬಹುದು. ಒಂದು ಕಥೆಯನ್ನು ಆಲಿಸಿ. ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಸ್ವಲ್ಪವಾದರೂ ಅವನು ಇನ್ನೂ ಯಾರಿಗಾದರೂ ಸಹಾಯ ಮಾಡಲು ಪ್ರಯತ್ನಿಸಿದನು. ಆದರೆ ಕಷ್ಟದ ಸಮಯಗಳು ಅವನನ್ನು ಹೊಡೆದಾಗ ಅವನು ತನ್ನದೆಂದು ಪರಿಗಣಿಸಿದ್ದ ಅನೇಕರು ನಿಧಾನವಾಗಿ ಹಿಂದೆ ಸರಿದರು. ಕೆಲವರು ಅವನ ಅಸಹಾಯಕತೆಯನ್ನು ಅಪಹಾಸ್ಯ ಮಾಡಿದರು, ಇನ್ನು ಕೆಲವರು ಅವನನ್ನು ದುರ್ಬಲನೆಂದು ಪರಿಗಣಿಸಿದರು, ಮತ್ತು ಕೆಲವರು ಅವನು ಎಂದಿಗೂ ತನ್ನ ಸ್ವಂತ ಕಾಲಿ. ಆ ವ್ಯಕ್ತಿ ಸೇಡು ತೀರಿಸಿಕೊಳ್ಳಲಿಲ್ಲ. ಅವನು ಒಂದು ದಿನ ನಿರ್ಧರಿಸಿದನು, ನಾನು ಇನ್ನು ಮುಂದೆ ಯಾರಿಗೂ ನನ್ನನ್ನು ಸಾಬೀತುಪಡಿಸಬೇಕಾಗಿಲ್ಲ. ಆ ದಿನದಿಂದ ಅವನು ಸದ್ದಿಲ್ಲದೆ ತನ್ನ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದನು. ಕೆಲವು ತಿಂಗಳುಗಳ ನಂತರ ಪರಿಸ್ಥಿತಿಗಳು ಬದಲಾದವು, ಮತ್ತು ಅವನನ್ನು ಮೊದಲು ಯಾರು ಗಮನಿಸಿದರು? ಅವನನ್ನು ಅತ್ಯಂತ ದುರ್ಬಲ ಎಂದು ಪರಿಗಣಿಸಿದ ವ್ಯಕ್ತಿ. ಈ ಕಥೆ ಬೇರೆಯವರದ್ದಾಗಿರಬಹುದು, ಆದರೆ ಅದನ್ನು ಕೇಳುತ್ತಿರುವಾಗ ನಿಮ್ಮ ಸ್ವಂತ ಜೀವನದ ಒಂದು ಮುಖ ನೆನಪಿಗೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಶತ್ರು ಎಂದು ಇದರ ಅರ್ಥವಲ್ಲ. ಆ ಘಟನೆಯ ಪರಿಣಾಮವು ನಿಮ್ಮಿಂದ ಸಂಪೂರ್ಣವಾಗಿ ಮಾಯವಾಗಿಲ್ಲ ಎಂದರ್ಥ. ಮತ್ತು ಈಗ ಒಂದು ಆಸಕ್ತಿದಾಯಕ ತಿರುವು ಬರುತ್ತದೆ. ನಿಮ್ಮ ಮಾರ್ಗವನ್ನು ನಿರ್ಬಂಧಿಸಬಹುದು ಎಂದು ಭಾವಿಸುವ ವ್ಯಕ್ತಿ ತಿಳಿಯದೆ ನಿಮ್ಮ ಮಾರ್ಗವನ್ನು ತೆರವುಗೊಳಿಸುತ್ತಿರಬಹುದು. ಏಕೆಂದರೆ ಯಾರಾದರೂ ನಿಮಗೆ ದ್ರೋಹ ಮಾಡಿದ ದಿನ ನೀವು ಜನರನ್ನು ಗುರುತಿಸಲು ಕಲಿತ ದಿನ. ಯಾರಾದರೂ ನಿಮ್ಮನ್ನು ಅವಮಾನಿಸಿದ ದಿನ ನೀವು ನಿಮ್ಮ ಮೇಲೆ ನಿಲ್ಲುವ ಬಯಕೆಯನ್ನು ಬೆಳೆಸಿಕೊಂಡ ದಿನ. ಯಾರಾದರೂ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಿದ ದಿನ ನೀವು ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವನ್ನು ಬಿಟ್ಟು ನಿಮ್ಮನ್ನು ನಿರ್ಮಿಸಲು ಪ್ರಾರಂಭಿಸಿದ ದಿನ. ಆದ್ದರಿಂದ ನೀವು ಅನುಭವಿಸಿದ ಎಲ್ಲ ನೋವುಗಳು ವ್ಯರ್ಥವಾಗಲಿಲ್ಲ, ಆದರೆ ಅತ್ಯಂತ ಮುಖ್ಯವಾದ ವಿಷಯ ಇನ್ನೂ ಬಹಿರಂಗಗೊಂಡಿಲ್ಲ. ಭವಿಷ್ಯದಲ್ಲಿ ಅದೇ ವ್ಯಕ್ತಿ ಅಥವಾ ಅವರಂತಹ ಯಾರಾದರೂ ನಿಮಗೆ ನೇರವಾಗಿ ಅಲ್ಲ, ಬದಲಾಗಿ 3ನೇ ವ್ಯಕ್ತಿಯ ಮೂಲಕ ಸುದ್ದಿ ಕಳುಹಿಸಬಹುದು ಎಂದು ಸೂಚಿಸುವ ಒಂದು ಚಿಹ್ನೆಯೂ ಇದೆ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸಬಹುದು. ಹಳೆಯ ಸಂಪರ್ಕವು ಮತ್ತೆ ಕಾಣಿಸಿಕೊಳ್ಳಬಹುದು. ನೀವು ಭರವಸೆ ಕಳೆದುಕೊಂಡಿದ್ದ ಯಾರಾದರೂ ಸಂದೇಶವನ್ನು ಕಳುಹಿಸಬಹುದು. ಮತ್ತು ಇಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಹಿಂದಿರುಗಿದ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಸ್ವಂತ ವ್ಯಕ್ತಿಯಲ್ಲ. ಕೆಲವೊಮ್ಮೆ ಜೀವನವು ನೀವು ಇನ್ನು ಮುಂದೆ ಅದೇ ವ್ಯಕ್ತಿಯಲ್ಲ ಎಂದು ತೋರಿಸಲು ಹಳೆಯ ಪ್ರೀತಿಪಾತ್ರರನ್ನು ಮರಳಿ ತರುತ್ತದೆ. ಅಂತಹ ಪರಿಸ್ಥಿತಿ ಉದ್ಭವಿಸಿದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಮುಂದಿನ ಚಿಹ್ನೆಯು ನಿಮ್ಮ ಸಂಬಂಧಗಳಿಗಿಂತ ಹೆಚ್ಚು ಮುಖ್ಯವಾಗಿದೆ. ಇದು ನಿಮ್ಮ ಕೆಲಸ ಮತ್ತು ಹಣಕಾಸಿನ ಬಗ್ಗೆ. ನೀವು ನಿಮ್ಮನ್ನು ತಡೆಹಿಡಿದ ಸ್ಥಳದಿಂದ ಹೊಸ ಮಾರ್ಗವು ತೆರೆದುಕೊಳ್ಳಬಹುದು. ಇದೀಗ ಆ ಮಾರ್ಗವು ಚಿಕ್ಕದಾಗಿ ಕಾಣಿಸಬಹುದು, ಬಹುಶಃ ಫೋನ್ ಕರೆ, ಸಂಭಾಷಣೆ, ಸಣ್ಣ ಕೆಲಸ, ಪ್ರಸ್ತಾಪ ಅಥವಾ ಯಾರೊಬ್ಬರ ಹಠಾತ್ ಹೇಳಿಕೆಯ ರೂಪದಲ್ಲಿ. ಆದರೆ ಈ ಸಣ್ಣ ವಿಷಯವು ದೀರ್ಘಾವಧಿಯಲ್ಲಿ ಪ್ರಮುಖ ಬದಲಾವಣೆಯಾಗಿ ಬದಲಾಗಬಹುದು. ಮತ್ತು
ಈ ಚಿಹ್ನೆ ಸರಿಯಾದ ದಿಕ್ಕಿನಲ್ಲಿ ಹೋದರೆ ನೀವು ಸೋಲುತ್ತೀರಿ ಎಂದು ನಿರೀಕ್ಷಿಸಿದ ವ್ಯಕ್ತಿಗೆ ನಿಮ್ಮ ಮುಂದಿನ ನಡೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ. ಆದರೆ ಈಗ ಪ್ರಶ್ನೆ ಏನೆಂದರೆ, ಅವನು ನಿಜವಾಗಿಯೂ ನಿಮ್ಮ ದ್ವೇಷದಲ್ಲಿ ಸಿಲುಕಿಕೊಂಡಿದ್ದರೆ ಅವನು ಮತ್ತೆ ನಿಮ್ಮ ಜೀವನದಲ್ಲಿ ಏಕೆ ಪ್ರವೇಶಿಸಲು ಪ್ರಯತ್ನಿಸುತ್ತಾನೆ? ಇದರ ಹಿಂದೆ ಬಹುಶಃ ಅವನೇ ಒಪ್ಪಿಕೊಳ್ಳಲು ಇಷ್ಟಪಡದ ಭಾವನೆ ಅಡಗಿದೆ. ಮತ್ತು ಮುಂದಿನ ಭಾಗದಲ್ಲಿ ನಾವು ಆ ಭಾವನೆಯನ್ನು ಆಳವಾಗಿ ಪರಿಶೀಲಿಸುತ್ತೇವೆ. ಕೆಲವೊಮ್ಮೆ ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಯಾರಾದರೂ ನಿಮ್ಮ ವಿರುದ್ಧ ಏನು ಮಾಡುತ್ತಿದ್ದಾರೆ ಎಂಬುದು ಅಲ್ಲ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಅವರು ನಿಮ್ಮ ಬಗ್ಗೆ ಏಕೆ ಹೆಚ್ಚು ಯೋಚಿಸುತ್ತಿದ್ದಾರೆ ಎಂಬುದು. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ಬಹಿರಂಗಪಡಿಸಿದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ವಿಷಯ ಪುನರಾವರ್ತನೆಯಾಗುತ್ತಿರುವಂತೆ ತೋರುತ್ತಿದೆ. ಯಾರೊಬ್ಬರ ಕಣ್ಣು ನಿಮ್ಮ ಮೇಲಿದೆ. ಆದರೆ ಈಗ ಚಿಹ್ನೆಗಳು ಆಳವಾಗುತ್ತಿವೆ. ಈ ವ್ಯಕ್ತಿಯು ನೀವು ಸೋಲುವುದನ್ನು ನೋಡಲು ಬಯಸುವುದಿಲ್ಲ. ಅವರು ನಿಮ್ಮ ಮುಂದಿನ ನಡೆಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಮತ್ತು ಬಹುಶಃ ಅದಕ್ಕಾಗಿಯೇ ಅವರು ನಿಮ್ಮ ಸಣ್ಣ ಯಶಸ್ಸನ್ನು ಸಹ ಬೆದರಿಕೆಯಾಗಿ ನೋಡುತ್ತಾರೆ. ಊಹಿಸಿ, ನೀವು ಯಾರೊಂದಿಗೂ ಸ್ಪರ್ಧಿಸಿಲ್ಲ, ನೀವು ಯುದ್ಧ ಘೋಷಿಸಿಲ್ಲ, ನೀವು ಯಾರ ಮಾರ್ಗವನ್ನೂ ನಿರ್ಬಂಧಿಸಿಲ್ಲ. ಆದರೂ ಯಾರಾದರೂ ನಿಮ್ಮ ಪ್ರತಿಯೊಂದು ನಡೆಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರೆ ಸಮಸ್ಯೆ ನಿಮ್ಮ ನಡವಳಿಕೆಯಲ್ಲಿ ಅಲ್ಲ, ಆದರೆ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿರಬಹುದು. ಇದು ನನಗೆ ಹಳೆಯ ಕಥೆಯನ್ನು ನೆನಪಿಸುತ್ತದೆ. ತನ್ನ ಸ್ವಂತ ಪರಿಚಯಸ್ಥರಿಂದ ಯಾವಾಗಲೂ ಸಾಮಾನ್ಯರೆಂದು ಪರಿಗಣಿಸಲ್ಪಡುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದನು. ಅವನು ಹೋರಾಡಿದಾಗ ಅವನನ್ನು ನಕ್ಕರು. ಅವನು ಮೌನವಾಗಿದ್ದಾಗ ಅವನಿಗೆ ಧೈರ್ಯವಿಲ್ಲ ಎಂದು ಹೇಳಲಾಯಿತು. ಅವನು ಹೊಸ ಕೆಲಸ ಪ್ರಾರಂಭಿಸಿದಾಗ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅವನಿಗೆ ಹೇಳಲಾಯಿತು. ಆ ವ್ಯಕ್ತಿ ಯಾವಾಗಲೂ ಜನರು ಅವನ ಸಾಮರ್ಥ್ಯಗಳನ್ನು ಗುರುತಿಸಲು ಪ್ರಾರಂಭಿಸಿದರು. ಹಿಂದೆ ಅವನಿಗೆ ಸಲಹೆ ನೀಡಿದವರು ಈಗ ಅವನ ಅಭಿಪ್ರಾಯವನ್ನು ಕೇಳಿದರು ಮತ್ತು ಅವನನ್ನು ಅಪಹಾಸ್ಯ ಮಾಡಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸಲು ಪ್ರಾರಂಭಿಸಿದನು. ಏಕೆಂದರೆ ಅವನು ತನ್ನ ಸ್ವಂತ ಯಶಸ್ಸಿಗಿಂತ ತಪ್ಪು ಎಂದು ಸಾಬೀತಾಗುತ್ತದೆ ಎಂದು ಭಯಪಡುತ್ತಾನೆ. ಹೌದು ಸ್ನೇಹಿತರೆ, ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೆಲವರು ನಿಮ್ಮ ಯಶಸ್ಸಿನಿಂದ ಸಂತೋಷ ಪಡುವುದಿಲ್ಲ, ಏಕೆಂದರೆ ನಿಮ್ಮ ಯಶಸ್ಸು ಅವರ ಸ್ವಂತ ವೈಫಲ್ಯಗಳನ್ನು ಅವರಿಗೆ ಬಹಿರಂಗಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿ ಇದ್ದರೆ ಅವರ ಅಸಮಾಧಾನವು ವಾಸ್ತವವಾಗಿ ನಿಮ್ಮ ಕಡೆಗೆ ನಿರ್ದೇಶಿಸಲ್ಪಟ್ಟಿಲ್ಲ, ಆದರೆ ನಿಮ್ಮ ಬದಲಾಗುತ್ತಿರುವ ಪರಿಸ್ಥಿತಿಯ ಬಗ್ಗೆ ಇರಬಹುದು. ಇಲ್ಲಿ ಒಂದು ಸಣ್ಣ ಸುಳಿವು ನಿರ್ಣಾಯಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನಿಮ್ಮ ಮಾತುಗಳನ್ನು ಪುನರಾವರ್ತಿಸುತ್ತಾರೆ, ನಿಮ್ಮ ಆದ್ಯತೆಗಳಿಗೆ ಗಮನ ಕೊಡುತ್ತಾರೆ, ನಿಮ್ಮ ಚಟುವಟಿಕೆಗಳ ಬಗ್ಗೆ ತಿಳಿದಿರುತ್ತಾರೆ, ಅಥವಾ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾರೆ, ಅಥವಾ ನೀವು ಅವರೊಂದಿಗೆ ಹಂಚಿಕೊಳ್ಳದ ನಿಮ್ಮ ಬಗ್ಗೆ ಏನಾದರೂ ತಿಳಿದುಕೊಳ್ಳುತ್ತಾರೆ ಎಂದು ನೀವು ಗಮನಿಸಿದ್ದೀರಾ? ಇದು ಸಂಭವಿಸಿದಲ್ಲಿ ಭಯಪಡುವ ಅಗತ್ಯವಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಮೌನವು ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ನೀವು ಯಾರಿಗಾದರೂ ಕಡಿಮೆ ಹೇಳಿದಷ್ಟು ಅವರು ನಿಮ್ಮ ಮುಂದಿನ ನಡೆಯನ್ನು ಅರ್ಥ ಅವನು ನಿಮ್ಮ ಶತ್ರುವಲ್ಲ, ಅವನು ನಿಮ್ಮ ನೋವನ್ನು ನೋಡಿದ, ಆದರೆ ಆ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗದ ವ್ಯಕ್ತಿಯಾಗಿರಬಹುದು. ಈಗ ಪರಿಸ್ಥಿತಿಗಳು ಬದಲಾಗುತ್ತಿರುವುದರಿಂದ ಅವನಿಗೆ ಪಶ್ಚಾತ್ತಾಪ ಪಡಬಹುದು. ಅವನು ಹಿಂತಿರುಗಬಹುದು, ಬಹುಶಃ ನೇರವಾಗಿ ಕ್ಷಮೆಯಾಚಿಸಲು ಅಲ್ಲ, ಬಹುಶಃ ಕೇವಲ ಸಾಂದರ್ಭಿಕ ಸಂಭಾಷಣೆಗಾಗಿ. ಇದು ನಿಮ್ಮ ಪರೀಕ್ಷೆಯಾಗಿರುತ್ತದೆ. ನೀವು ಹಿಂದಿನ ನೋವನ್ನು ಹಿಡಿದಿಟ್ಟುಕೊಳ್ಳುತ್ತೀರಾ, ಅಥವಾ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಅನುಮತಿಸುವ ಅಗತ್ಯವಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ? ಆದರೆ ಪ್ರತಿಯೊಂದು ಘಟನೆಯಿಂದ ಕಲಿಯುವುದು ಮುಖ್ಯ. ಹೌದು ಸ್ನೇಹಿತರೆ, ನಿಮಗಾಗಿ ಕಾಯುತ್ತಿರುವ ಬದಲಾವಣೆ ಕೇವಲ ಬಾಹ್ಯವಲ್ಲ. ದೊಡ್ಡ ಬದಲಾವಣೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿದೆ. ನೀವು ಯಾರನ್ನಾದರೂ ಕಳೆದುಕೊಳ್ಳುವ ಭಯದಲ್ಲಿದ್ದೀರಿ. ಈಗ ನೀವು ತಪ್ಪು ವ್ಯಕ್ತಿಯನ್ನು ಇಟ್ಟುಕೊಳ್ಳಲು ಹೆದರುತ್ತೀರಿ. ಪ್ರತಿಯೊಂದು ಸಂಬಂಧವನ್ನು ಉಳಿಸುವುದು ಮುಖ್ಯ ಎಂದು ನೀವು ಭಾವಿಸುತ್ತಿದ್ದೀರಿ. ಕೆಲವು ಸಂಬಂಧಗಳು ನಿಮಗೆ ಪಾಠಗಳನ್ನು ಕಲಿಸಲು ಮಾತ್ರ ಬರುತ್ತವೆ ಎಂದು ಈಗ ನೀವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ, ಮತ್ತು ಬಹುಶಃ ಅದಕ್ಕಾಗಿಯೇ ನಿಮ್ಮನ್ನು ಭಾವನಾತ್ಮಕವಾಗಿ ದುರ್ಬಲಗೊಳಿಸಿದ ವ್ಯಕ್ತಿಯ ಪ್ರಭಾವ ನಿಧಾನವಾಗಿ ಮರೆಯಾಗುತ್ತಿದೆ. ಆದರೆ ನೆನಪಿನಲ್ಲಿಡಿ,
ಒಬ್ಬ ವ್ಯಕ್ತಿಯ ಪ್ರಭಾವ ಕ್ಷೀಣಿಸಲು ಪ್ರಾರಂಭಿಸಿದಾಗ ಅವರು ಕೊನೆಯ ಪ್ರಯತ್ನವನ್ನು ಮಾಡಬಹುದು. ಕೆಲವೊಮ್ಮೆ ಅದು ಅಚ್ಚರಿಯ ಸಂಪರ್ಕ, ಕೆಲವೊಮ್ಮೆ ಮೂರನೇ ವ್ಯಕ್ತಿಯ ಮೂಲಕ ಸಂದೇಶ, ಕೆಲವೊಮ್ಮೆ ಅಭಿನಂದನೆ, ಕೆಲವೊಮ್ಮೆ ಹಿಂದಿನ. ಆದ್ದರಿಂದ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಾಂತಿ ತಂದಿದ್ದಾರೋ ಅಥವಾ ದೀರ್ಘಕಾಲದ ಒತ್ತಡ ತಂದಿದ್ದಾರೋ ಎಂಬುದನ್ನು ಮೊದಲು ಪರಿಗಣಿಸಿ. ಈ ಗುರುತಿಸುವಿಕೆಯು ನಿಮ್ಮನ್ನು ಒಂದು ದೊಡ್ಡ ತಪ್ಪಿನಿಂದ ರಕ್ಷಿಸಬಹುದು ಮತ್ತು ಈಗ ನೀವು ಕಾಯುತ್ತಿದ್ದ ಚಿಹ್ನೆ ಹೊರಹೊಮ್ಮಲಿದೆ. ನಿಮ್ಮ ಕಥೆಯಲ್ಲಿ ಪೈಪೋಟಿಗಿಂತ ಮುಖ್ಯವಾದ ಬದಲಾವಣೆ ಇದೆ. ಯಾರಾದರೂ ಒಮ್ಮೆ ನಿಮ್ಮ ದೌರ್ಬಲ್ಯವೆಂದು ಪರಿಗಣಿಸಿದ್ದು ಈಗ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು, ಆದರೆ ಅದರ ಪೂರ್ಣ ಪರಿಣಾಮ ಇನ್ನೂ ಬಹಿರಂಗಗೊಂಡಿಲ್ಲ. ಹಣ, ಕೆಲಸ ಮತ್ತು ನಿಮ್ಮ ಖ್ಯಾತಿ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ತೋರಿಸಲು ಪ್ರಾರಂಭಿಸಿದಾಗ ನಿಜವಾದ ತಿರುವು ಬರುತ್ತದೆ ಮತ್ತು ಆಗ ಬಹುಶಃ ಮೊದಲ ಬಾರಿಗೆ ನೀವು ನಷ್ಟ ಎಂದು ಭಾವಿಸಿದ ಯುದ್ಧವು ನಿಮ್ಮ ಜೀವನದಲ್ಲಿ ಒಂದು ತಿರುವು ಎಂದು ನೀವು ಅರಿತುಕೊಳ್ಳುವಿರಿ. ಮತ್ತು ಕಥೆಯ ಅತ್ಯಂತ ಆಸಕ್ತಿದಾಯಕ ಭಾಗವು ಇಲ್ಲಿಯೇ ಪ್ರಾರಂಭವಾಗುತ್ತದೆ, ಏಕೆಂದರೆ ನೀವು ಒಮ್ಮೆ ನಿಮ್ಮನ್ನು ಪ್ರಶ್ನಿಸಿಕೊಂಡ ಈ ರಾಶಿಚಕ್ರ ಚಿಹ್ನೆಯ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ವಿಭಿನ್ನವಾದ ಸತ್ಯವನ್ನು ನಿಮಗೆ ತೋರಿಸಲಿದ್ದಾನೆ. ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುತ್ತಿರುವಾಗ ಅವು ಅರ್ಥವಾಗುವುದಿಲ್ಲ ಎಂದು ನೀವು ಬಹುಶಃ ಗಮನಿಸಿರಬಹುದು. ಆ ಕ್ಷಣದಲ್ಲಿ ನೀವು ಆಶ್ಚರ್ಯಪಡುತ್ತೀರಿ, ನನ್ನ ಸಂಗಾತಿ ಏಕೆ? ನಾನು ಯಾರಿಗಾದರೂ ಏನು ತಪ್ಪು ಮಾಡಿದೆ? ನಾನು ತುಂಬ ಸಹಿಸಿಕೊಂಡೆ, ಆದರೂ ನಾನು ಇನ್ನೂ ಏಕೆ ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದೇನೆ? ಆದರೆ ಸಮಯ ಕಳೆದಂತೆ ಹಿಂತಿರುಗಿ ನೋಡಿದಾಗ ಅದೇ ಘಟನೆಯು ವಿಭಿನ್ನ ಬೆಳಕಿನಲ್ಲಿ ಗೋಚರಿಸುತ್ತದೆ. ನೀವು ದುಃಖದಿಂದ ಮುಚ್ಚಲ್ಪಟ್ಟ ಆದರೆ ನೀವು ಖಂಡಿತವಾಗಿ ತಪ್ಪಿಸಬೇಕಾದ ಒಂದು ತಪ್ಪು ಇಲ್ಲಿದೆ. ನಿಮ್ಮ ಮುಂದಿನ ಯೋಜನೆಯನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಜೀವನದಲ್ಲಿ ರೂಪುಗೊಳ್ಳುವ ಅವಕಾಶವು ಸಂಪೂರ್ಣವಾಗಿ ರೂಪುಗೊಳ್ಳುವ ಮೊದಲು ಇತರರ ಅಭಿಪ್ರಾಯಗಳನ್ನು ಅವಲಂಬಿಸಬೇಡಿ, ಏಕೆಂದರೆ ಕೆಲವು ಕನಸುಗಳು ದುಷ್ಟ ಕಣ್ಣುಗಳಿಂದಲ್ಲ, ಆದರೆ ತಪ್ಪು ಜನರ ಸಲಹೆಯಿಂದ ಭಗ್ನಗೊಳ್ಳುತ್ತವೆ. ಈಗ ಇನ್ನೊಂದು ಕಥೆಯನ್ನು ಕೇಳಿ. ಒಬ್ಬ ಮಹಿಳೆ ಒಂದು ನಿರ್ದಿಷ್ಟ ಕೆಲಸವನ್ನು ಮುಂದುವರಿಸಲು ಹಾತೊರೆಯುತ್ತಿದ್ದಳು, ಆದರೆ ಅವಳ ಕುಟುಂಬ ಮತ್ತು ಅವಳ ಸುತ್ತಮುತ್ತಲಿನವರು ಅದು ಅವಳ ಶಕ್ತಿಯೊಳಗೆ ಇಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು. ಅವಳು ಸ್ವಲ್ಪ ಸಮಯದವರೆಗೆ ಅವರ ಮಾತುಗಳನ್ನು ಆಲಿಸಿದಳು. ನಂತರ ಒಂದು ದಿನ ಅವಳು ಯಾರಿಗೂ ಏನನ್ನೂ ಸಾಬೀತುಪಡಿಸುವುದಿಲ್ಲ ಎಂದು ನಿರ್ಧರಿಸಿದಳು. ಅವಳು ತನಗಾಗಿ ಒಂದು ಅವಕಾಶವನ್ನು ನೀಡುತ್ತಿದ್ದಳು. ಆರಂಭವು ಚಿಕ್ಕದಾಗಿತ್ತು. ಮೊದಲ ತಿಂಗಳು ಯಾವುದೇ ಗಮನಾರ್ಹ ಫಲಿತಾಂಶಗಳನ್ನು ನೀಡಲಿಲ್ಲ. 2ನೇ ತಿಂಗಳು ಆಗಲಿಲ್ಲ. ಆದರೆ 3ನೇ ತಿಂಗಳಲ್ಲಿ ಅವಳು ನಿರೀಕ್ಷಿಸದ ಒಂದು ಅವಕಾಶ ಅವಳಿಗೆ ಬಂದಿತು ಮತ್ತು ಆ ಸಣ್ಣ ಅವಕಾಶವು ನಂತರ ಅವಳ ಜೀವನದ ಹಾದಿಯನ್ನು ಬದಲಾಯಿಸಿತು. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಅವಳು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅವಳಿಗೆ ಹೆಚ್ಚು ಹೇಳಿದ ವ್ಯಕ್ತಿ ನಂತರ ನೀವು ಅದನ್ನು ಮಾಡಬಹುದು ಎಂದು ನನಗೆ ತಿಳಿದಿತ್ತು ಎಂದು ಹೇಳಿದನು. ಹೌದು ಸ್ನೇಹಿತರೆ, ಅಂತಹ ಜನರು ನಿಮ್ಮ ಜೀವನದಲ್ಲೂ ಇರಬಹುದು. ಆದ್ದರಿಂದ ಯಾರೊಬ್ಬರ ಹಿಂದಿನ ಮಾತುಗಳು ನಿಮ್ಮ ಪ್ರಸ್ತುತ ಗುರುತಾಗಲು ಬಿಡಬೇಡಿ. ಈಗ ಇನ್ನೊಂದು ಚಿಹ್ನೆಯತ್ತ ಗಮನ ಹರಿಸಿ. ಮುಂಬರುವ ಸಮಯದಲ್ಲಿ ನೀವು ಕೆಲವು ಕೆಲಸ, ಹಣ